ಹಲೋ ಫ್ರೆಂಡ್ಸ್, ಈ ಮಾಯೆಗೆ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತು ಟಾಕ್ಸಿಕ್ ಬಗ್ಗೆ ಮಾತಾಡೋಕ್ಕೆ ನಾನು ಕೂತ್ಕೊಂಡಿದ್ದೀನಿ. ಟಾಕ್ಸಿಕ್ ಟೀಸರ್ ಬಗ್ಗೆ. ಯಶ್ ಅವರ ಬರ್ಡೇ ಹಿನ್ನೆಲೆಯಲ್ಲಿ ಈ ಒಂದು ಟೀಸರ್ನ ರಿಲೀಸ್ ಮಾಡಲಾಗಿದೆ. ಮತ್ತು ಮಾರ್ಚ್ 19ನೇ ತಾರೀಕಿಗೆ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗಲಿದೆ. ಅಂದರೆ ಜಗತ್ತಿನಾದ್ಯಂತ ರಿಲೀಸ್ ಆಗಲಿದೆ. ಜಗತ್ತಿನಾದ್ಯಂತ ಅನ್ನೋದಕ್ಕೆ ಅರ್ಥ ಇದೆ, ಯಾಕೆಂದರೆ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎರಡೂ ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇರೋದ್ರಿಂದ. ಮತ್ತು ಟೀಸರ್ ನಾನು ಇಂಗ್ಲೀಷಲ್ಲೇ ನೋಡಿದೆ, ಕನ್ನಡ ಸಿಗಲಿಲ್ಲ ನನಗೆ. ಹೀಗಾಗಿ ಜಗತ್ತಿನಾದ್ಯಂತ ಅಂತ ಮೊದಲೇ ಬಾರಿಗೆ ನಾವು ಅಂದ್ಕೊಳ್ಬೋದು. ಸೊ ಇನ್ನು ಈ ಟೀಸರ್ ನೋಡಿದ ತಕ್ಷಣ ಮೊದಲನೇ ಒಂದು ಫೀಲಿಂಗ್ ಏನು ಬರುತ್ತೆ ನಿಮಗೆ ಅಂತ ನಾನು ನಿಮಗೆ ಕೇಳಿದರೆ ಅಥವಾ ನೀವು ನನಗೆ ಕೇಳಿದರೆ ಒಂದೇ ವರ್ಡ್ ಹೇಳ್ಬೋದು, ಮೈಂಡ್ ಬ್ಲೋಯಿಂಗ್ ಅಂತ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ, ಸಖತ್ತಾಗಿದೆ, ಫಾಡ್ಕೆ ರಕ್ಕದಿಯಾ ಅಂತ ಹಿಂದಿನಲ್ಲಿ ಹೇಳ್ಬೋದು, ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಥರ ಹೇಳ್ಬೋದು. ಆ ಥರ ಇದೆ, ಅದರಲ್ಲೇನು ಅನುಮಾನ ಇಲ್ಲ. ಓಕೆ, ನೀವು ನೋಡಿರ್ತೀರ, ನೋಡಿಲ್ಲ ಅಂದರೆ ಖಂಡಿತ ನೋಡಿ. ಪ್ರಾಯಶಃ ನಾನು ಈ ವಿಡಿಯೋ ನೀವು ನೋಡೋಷ್ಟೊತ್ತಿಗೆ ಈ ಒಂದು ಟೀಸರ್ 6 ಗಂಟೆಗಳಲ್ಲಿ 1 ಕೋಟಿ ವ್ಯೂವ್ಸ್ನ ರೀಚ್ ಆಗಿರುತ್ತೆ. ಬಹುಶಃ ನಾಳೆ ಇಷ್ಟೊತ್ತಿಗೆ 5 ಕೋಟಿ ರೀಚ್ ಆಗಿರುತ್ತೋ ಅಥವಾ 10 ಕೋಟಿ ರೀಚ್ ಆಗಿರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒನ್ ಆಫ್ ದ ಮೋಸ್ಟ್ ಟ್ರೆಂಡಿಂಗ್ ಟೀಸರ್ಸ್ ಅಂತ ಹೇಳ್ಬೋದು. ಟ್ರೇಲರ್ ಅಲ್ಲ, ಬರೀ ಇದು ಟೀಸರ್ ಮಾತ್ರ. ಇನ್ನು ಹೇಗಿದೆ ಅಂತ ಕೇಳಿದರೆ, ಕನ್ನಡ ಸಿನಿಮಾನ ಇನ್ನೊಂದು ಲೆವೆಲ್ಗೆ ನಾವು ತೊಗೊಂಡು ಹೋಗೋ ಮಾತುಗಳನ್ನ ಮಾತಾಡ್ತಿರ್ತೀವಿ. ಇನ್ನೊಂದು ಲೆವೆಲ್ ಅಂದರೆ ಯಾವುದು? ಇಲ್ಲಿದೆ, ಈ ಲೆವೆಲಿಗೆ ತೊಗೊಂಡೋಗಿ, ಈ ಲೆವೆಲಿಗೆ ತೊಗೊಂಡೋಗಿ, ಈ ಲೆವೆಲಿಗೆ ತೊಗೊಂಡೋಗಿ ಅಂತ. ಆದರೆ ಈ ಸಿನಿಮಾದ ಮೂಲಕ ಪ್ರೊಡಕ್ಷನ್ ವ್ಯಾಲ್ಯೂ ದೃಷ್ಟಿಯಿಂದ, ಟೆಕ್ನಿಕಾಲಿಟಿ ದೃಷ್ಟಿಯಿಂದ, ಮೇಕಿಂಗ್ ದೃಷ್ಟಿಯಿಂದ ಈ ಕನ್ನಡ ಸಿನಿಮಾನ ಈ ಲೆವೆಲಿಂದ ಈ ಲೆವೆಲ್ಗೆ ಈ ಸಿನಿಮಾ ಮೂಲಕ ತೆಗೆದುಕೊಂಡು ಹೋಗಲಾಗಿದೆ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಅಷ್ಟೊಂದು ಚೆನ್ನಾಗಿದೆ ಟೀಸರ್. ಆ್ಯಸ್ ಫಾರ್ ಎಸ್ ಪ್ರೊಡಕ್ಷನ್ ಇಸ್ ಕನ್ಸರ್ನ್ಡ್, ಆ್ಯಸ್ ಫಾರ್ ಎಸ್ ಮೇಕಿಂಗ್ ಇಸ್ ಕನ್ಸರ್ನ್ಡ್, ಓಕೆ, ಆ್ಯಸ್ ಫಾರ್ ಎಸ್ ವಿಜುವಲ್ಸ್ ಆರ್ ಕನ್ಸರ್ನ್ಡ್, ಆ್ಯಸ್ ಫಾರ್ ಎಸ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಇಸ್ ಕನ್ಸರ್ನ್ಡ್. ರವಿ ಬಸ್ರೂರ್ ಅವ್ರು ಮ್ಯೂಸಿಕ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಟೀಸರ್. ತುಂಬ ಚೆನ್ನಾಗಿದೆ ಅಂದರೆ ಅರ್ಥ ಏನು? ತುಂಬ ಏನು ಚೆನ್ನಾಗಿದೆ ಮತ್ತು ಸ್ವಲ್ಪ ಚೆನ್ನಾಗಿ ಏನಿದೆ ಅಂತ ನಿಮ್ಮ ಕೇಳಿದರೆ ಒಂದಷ್ಟು ಅರ್ಥೈಸುವ ಪ್ರಯತ್ನವನ್ನು ನಾನು ಈ ಮೂಲಕ ಮಾಡ್ತಾಯಿದ್ದೀನಿ. ಇಲ್ಲಿ ಇಂಟ್ರೊಡ್ಯೂಸಿಂಗ್ ರಾಯ ಅಂದರೆ ಯಶ್ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಈ ಒಂದು ಟೀಸರ್ನ ಬಳಸ್ಕೊಳ್ಳಲಾಗಿದೆ. ನನಗೆ ಗೀತು ಮೋಹನ್ ದಾಸ್ ಅವರ ನಿರ್ದೇಶನ, KVN ಪ್ರೊಡಕ್ಷನ್ ಬರ್ತಿರುವಂಥ ಈ ಒಂದು ಸಿನಿಮಾಗೆ ಪ್ರಾಯಶಃ ಯಶ್ ಅವರು ಕೂಡ ಕೊಲ್ಯಾಬ್ರೇಟ್ ಆಗಿದ್ದಾರೆ, ಕೋ ಪ್ರೊಡ್ಯೂಸರ್ ಆಗಿರ್ಬೋದು. ಯಾಕೆಂದರೆ ಮಾನ್ಸ್ಟರ್ ಮೈಂಡ್ ಪ್ರೊಡಕ್ಷನ್ಸ್ ಅಂತ ಕಾಣ್ತಾ ಇದೆ, ಬಹುಶಃ ಅದು ಅವ್ರದ್ದೇ ಇರಬೇಕು. ಎನಿವೆ, ಟೀಸರ್ ಹೇಗಿದೆ ಅಂತ ನೀವು ಕೇಳಿದರೆ ಚೆನ್ನಾಗಿದೆ ಅಂತ ಹೇಳಿದೆ. ಏನಿದೆ ಟೀಸರ್ಲಿ ಅಂತಂದರೆ, ಒಂದು ಕ್ರಿಯೆನ ಮಣ್ಣು ಮಾಡೋಕ್ಕೆ, ಹೂಳಕ್ಕೆ ಒಂದು ಫ್ಯಾಮಿಲಿ ಬಂದಿದೆ, ಅದ್ರ ಮೇಲೆ ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಆಗೋ ಟೈಮಲ್ಲಿ ಯಾರಾದರೂ ಬಂದು ರೆಸ್ಕ್ಯೂ ಮಾಡ್ತಾರೆ ಅಂತಂದರೆ ಯಾರೂ ಬರೋಕ್ಕೆ ಸಾಧ್ಯನೇ ಇಲ್ಲ, ಅಂಥ ಹುಚ್ಚರು ಯಾರೂ ಇಲ್ಲ ಅಂತ ಒಬ್ಬ ವ್ಯಕ್ತಿ ಅಂತಾನೆ. ಆ ಟೈಮಲ್ಲಿ ಯಾರು ಬರಬೇಕೋ ಅವ್ರು ಬರ್ತಾರೆ. ಯಾರು ಬರಬೇಕೋ ಅವ್ರು ಬರ್ತಾರೆ ಅಂದರೆ ಯಶ್ ಬರಲ್ಲ, ಇನ್ನೊಬ್ಬ ವೃದ್ಧ ಬರ್ತಾನೆ. ಓಕೆ, ಹೆಂಡ ಕುಡುಕ ವೃದ್ಧ. ಅದಾದ ನಂತರ ಏನಾಗುತ್ತೆ ನೀವು ಟೀಸರ್ಲಿ ನೋಡಿ. ಸ್ನೇಹಿತರೆ, ನಾನು ಈ ಟೀಸರ್ ಬಗ್ಗೆ ಒಂದೇ ಮಾತಲ್ಲಿ ಇನ್ನೊಂದು ಮಾತಲ್ಲಿ ಹೇಳಬೇಕು ಅಂದರೆ, ಬಹುಶಃ ತೀರಾ ಬೋಲ್ಡ್ ಟೀಸರ್ ಅಂತ ಹೇಳ್ಬೋದು. ಅಂದರೆ ನಾವು ಯೂಶ್ವಲಿ ಏನು ನೋಡ್ತೀವಿ ಅದನ್ನು ಬೀಟ್ ಮಾಡುವಂಥ ಟೀಸರ್ ಇದಾಗಿದೆ. ಯಾಕೆಂದರೆ ಕನ್ನಡದ ಸೆಂಟಿಮೆಂಟಿಗೆ ಒಗ್ಗುತ್ತಾ ಅಂತ ಕೇಳಿದರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಯಾಕೆಂದರೆ ಇದು ಕನ್ನಡ ಸಿನಿಮಾ, ಕನ್ನಡದ ಭಾಷೆಯಲ್ಲಿ ಬರ್ತಾ ಇದ್ರೂ ಕೂಡ ಇದರ ಒಂದು ಅಪ್ರೋಚ್ ಇದೆಯಲ್ಲ, ಇದು ಕನ್ನಡ ಅಲ್ಲ. ಇದರ ಅಪ್ರೋಚ್ ಕಂಪ್ಲೀಟಾಗಿ ಇಂಟರ್ನ್ಯಾಷನಲ್ ಆಗಿದೆ. ಹೀಗಾಗಿ ಈ ಸಿನಿಮಾದ ಮೂಲಕ ಯಶ್ ಅವರು ಇನ್ನೊಂದು ಲೆವೆಲಿಗೆ ಹೋಗ್ತಾರೆ, ಕನ್ನಡ ಸಿನಿಮಾನು ಇನ್ನೊಂದು ಲೆವೆಲಿಗೆ ಹೋಗ್ತಾ ಇದೆ ಅಂತ ನಾವು ಹೇಳ್ಬೋದು. ಆದರೆ ಕನ್ನಡ ಸಿನಿಮಾ ಅಂತಂದರೆ ಏನಿರಬೇಕು ನಾವು ಅಂತ ಅಂದ್ಕೊಂಡಿದ್ದೀವಿ, ಅದು ಯಾವುದೂ ಇದರಲ್ಲಿ ಕಾಣಿಸ್ತಾ ಇಲ್ಲ. ಅಂದರೆ ನೆಟಿವಿಟಿ ಅಂತ ನಾವೇನು ಕರಿತೀವಿ ಅದು ಖಂಡಿತ ಇಲ್ಲ ಇಲ್ಲಿ. ಅದು ಇರಲೇಬೇಕಂತೇನಿಲ್ಲ, ಬಟ್ ನಾನು ಇರೋದನ್ನು ನಿಮ್ಗೆ ಹೇಳ್ತಾ ಇರೋದು. ಯಾಕೆಂದರೆ ನಾವು ಒಂದು ಸಬ್ಜೆಕ್ಟನ್ನು ಚೂಸ್ ಮಾಡಿಕೊಂಡಾಗ ಒಂದು ಅಪ್ರೋಚ್, ಆ ಸಬ್ಜೆಕ್ಟಿಗೆ ತಕ್ಕಂತೆ ಅಪ್ರೋಚ್ ಇರುತ್ತೆ. ಹೀಗಾಗಿ ಆ ಅಪ್ರೋಚ್ ಇಂಟರ್ನ್ಯಾಷನಲ್ ಇದೆ, ಸಬ್ಜೆಕ್ಟ್ ಕೂಡ ಇಂಟರ್ನ್ಯಾಷನಲ್ ಇದ್ದಂಗೆ ಇದೆ. ಓಕೆ, ಸಿನಿಮಾ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ. ಇದಕ್ಕಿಂತ ಮುಂಚೆ ಬಂದಿರುವಂಥ KGF ಪಾರ್ಟ್ 1 ಮತ್ತು ಪಾರ್ಟ್ 2ಗಳ ಛಾಯೆ ಖಂಡಿತ ಈ ಟೀಸರ್ಲು ಕಾಣುತ್ತೆ. ಆ್ಯಸ್ ಫಾರ್ ಎಸ್ ಯಶ್ ಕ್ಯಾರೆಕ್ಟರ್ ಇಸ್ ಕನ್ಸರ್ನ್ಡ್. ಯಶ್ ಅವರು ಅದೇ ಗಡ್ಡ, ಅದೇ ಮೀಸೆ, ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ, ಮತ್ತು ಅದೇ ಸಿಗರೇಟು ಮತ್ತು ಅದೇ ಬಂದೂಕು ಎಲ್ಲವೂ ಕೂಡ ಇದೆ. ಹೀಗಾಗಿ ಅಲ್ಲಿಂದ ಆ ಸೆಟ್ಟಿಂದ ಈ ಸೆಟ್ಟಿಗೆ ಬಂದಿದ್ದಾರಾ ಅಂತ ಕೂಡ ಕೆಲವೊಂದು ಸಲ ಅನಿಸುತ್ತೆ. ಆದರೆ ನಮ್ಮ ಈ ವಿಚಾರಗಳನ್ನ ಪ್ರಾಯಶಃ ಗೀತು ಮೋಹನ್ ದಾಸ್ ಇದನ್ನು ತಪ್ಪು ಅಂತ ಪ್ರೂವ್ ಮಾಡ್ತಾರೆ ಅಂತ ಅನ್ಕೋತೀನಿ. ಏಕೆಂದರೆ ಇದು KGF ಅಲ್ಲ, ಇದು ಟಾಕ್ಸಿಕ್. ಸೊ ಹಾಗಾದರೆ ಟಾಕ್ಸಿಕ್ ವರ್ಲ್ಡಲ್ಲಿ ಏನಿದೆ ಅನ್ನೋದು ಸಿನಿಮಾ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ. ಸೊ ನಾನು ಹೇಳಿದೆ, ಒಬ್ಬ ವೃದ್ಧ ಬರ್ತಾನೆ, ಅದಾದಮೇಲೆ ಯಶ್ ಎಂಟ್ರಿ ಆಗುತ್ತೆ, ಮತ್ತು ಯಶ್ ಎಂಟ್ರಿ ಆದಮೇಲೆ ಏನಾಗಬೇಕು ಅದಾಗುತ್ತೆ. ಯಶ್ ಎಂಟ್ರಿ ಕೊಡೋಕ್ಕಿಂತ ಮುಂಚೆ ಯಶ್ ಅವರ ಇಂಟ್ರೊಡಕ್ಷನ್ ಹೇಗಿದೆ ಅನ್ನೋದನ್ನು ನೀವು ಟೀಸರ್ಲಿ ನೋಡಿರ್ತೀರ. ಮೊದಲನೇ ಬಾರಿಗೆ ಯಶ್ ಸ್ವಲ್ಪ ಔಟ್ ಆಫ್ ದ
ಬೌಂಡ್ರಿ ಹೋಗಿ ಈ ಥರ ಸೀನ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಇದಕ್ಕಿಂತ ಮುಂಚೆ ಸೀನಲ್ಲೂ ಕೂಡ ಈ ಥರದೊಂದಿತ್ತು. ಇದಕ್ಕಿಂತ ಮುಂಚಿನ ಒಂದು ಟೀಸರ್ಲಿ ಕೂಡ ಇದೇ ಥರದೊಂದು ಸೀನ್ ಇತ್ತು. ಈ ಒಂದು ಟೀಸರ್ಲಿ ಕೂಡ ಅದೇ ಥರದ ಒಂದು ಬೋಲ್ಡ್ ಸೀನ್ ಇದೆ. ಹೀಗಾಗಿ ಈ ಸಿನಿಮಾ ಪ್ರಾಯಶಃ ಮಕ್ಕಳಿಗೋಸ್ಕರ ಅಲ್ಲ. ಆ ಫೇರಿ ಟೇಲ್ ಫಾರ್ ದ ಗ್ರೌನ್ ಅಪ್ಸ್ ಅಂತ ಹೇಳಿರೋದ್ರಿಂದ ನಮ್ಮ ಒಳಗಡೆ ಇರುವಂಥ ಮಕ್ಕಳಿಗೋಸ್ಕರ ಅಂತ ಹೇಳ್ಬೋದು, ದೊಡ್ಡವರ ಮನಸ್ಸಲ್ಲಿರುವಂಥ ಮಕ್ಕಳಿಗೋಸ್ಕರ ಹೊರತು ಮಕ್ಕಳಿಗೋಸ್ಕರ ಈ ಸಿನಿಮಾ ಅಲ್ಲ ಅಂತ ಗೊತ್ತಾಗುತ್ತೆ. ಇನ್ನೂ ಮತ್ತೇನು ಹೇಳ್ಬೋದು ಈ ಸಿನಿಮಾದ ಬಗ್ಗೆ, ಈ ಟೀಸರ್ ಬಗ್ಗೆ? ನಾವು ಯೂಶ್ವಲಿ ಈ ಥರದೊಂದು ಲಾರ್ಜರ್ ದನ್ ಲೈಫ್ ಕ್ಯಾರೆಕ್ಟರ್ ನೋಡುವಾಗ, ಈ ಥರ ಮಾಸ್ ಸಿನಿಮಾಗಳು ನೋಡುವಾಗ ನಮ್ಮ ಲಾಜಿಕನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಮ್ಯಾಜಿಕ್ಕನ್ನು ನೋಡಿ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆದರೂ ಕೂಡ ನಿರ್ದೇಶಕರಾದವರು, ನಟರಾದವರು ಲಾಜಿಕ್ಕನ್ನು ಹುಡುಕ್ತಾ ಇರಬೇಕಾಗತ್ತೆ ಅಲ್ವಾ? ಸಿನಿಮ್ಯಾಟಿಕ್ ಲಿಬರ್ಟಿ ಇದ್ದೇ ಇರುತ್ತೆ, ಆದರೂ ಕೂಡ ಅದರಲ್ಲಿ ಲಾಜಿಕ್ ಇರಬೇಕು ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಂದರೆ ಆ ಲಾಜಿಕ್ಕನ್ನು ಒಂದು ಹಂತಕ್ಕೆ ಸ್ಟ್ರೆಚ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಸ್ಟ್ರೆಚ್ ಮಾಡಿದರೆ ಏನೋ ಇದೆಲ್ಲ ತೋರಿಸ್ತಾರೆ ಅಂತ ಅನಿಸುತ್ತೆ ಅಲ್ವಾ? ಹೀಗಾಗಿ ಸಿನಿಮಾ ಹೇಗೆ ಮಾಡಿದರೆ ಕಾಯ್ದು ನೋಡೋಣ. ಆದರೆ ಒಂದು ಸೀನ್ ನಂಗೆ ಯಾಕೆ ಈ ಮಾತನ್ನು ಹೇಳಬೇಕು ಅಂದ್ಕೊಂಡೆ ಅಂದರೆ, ಒಂದು ಸೀನಲ್ಲಿ ಈ ರಾಕಿಂಗ್ ಸ್ಟಾರ್ ಯಶ್ ಅವರು ಬಂದಾಗ ಒಬ್ಬ ವ್ಯಕ್ತಿ ಕೆಳಗಡೆ ಬಿದ್ದಿರ್ತಾನೆ ಮತ್ತು ಆತನ ಕೈಯಲ್ಲಿ ಒಂದು ಬಂದೂಕಿರುತ್ತೆ. ಆ ಬಂದೂಕನ್ನು ಅಂದರೆ ಆ ಒಂದು ಗನ್ನನ್ನು ಯಶ್ ಅವರು ಕಾಲಿಂದ ಆಪ್ರೇಟ್ ಮಾಡ್ತಾರೆ. ಕೈಯಿಂದ ಆಪ್ರೇಟ್ ಮಾಡುವಂಥ ಒಂದು 10 ಜನರಿಗೆ ಕಾಲಿಂದ ಆಪ್ರೇಟ್ ಮಾಡಿ ಖತಮ್ ಮಾಡ್ತಾರೆ. ಅಂದರೆ ಆ ಕ್ಯಾರೆಕ್ಟರ್ ಖತಮ್ ಮಾಡುತ್ತೆ. ಸೊ ಈ ಸೀನ್ ನೋಡಿದಾಗ ಸ್ವಲ್ಪ ಲಾಜಿಕನ್ನು ಮೀರಿ ಹೋಗ್ತಾ ಇದೆ ಅಂತ ಅನಿಸುತ್ತೆ. ಆದರೆ ಯಶ್, ರಾಯ ಮತ್ತು ಆತ ಇರೋದೇ ಹಾಗೆ ಮತ್ತು ಆತ ಮಾಡೋದೇ ಹಾಗೆ ಅಂತ ನಾವು ಒಪ್ಕೊಂಡ್ರೆ ಇದನ್ನು ಒಪ್ಕೊಳ್ಬೋದು. ಸೊ ಇದು ನಮ್ಮನ್ನು ಟೀಸರಲ್ಲಿ ಒಪ್ಪಿಸಿದ್ದಾಯಿತು. ಸಿನಿಮಾದಲ್ಲಿ ಹೇಗೆ ಒಪ್ಪಿಸ್ತಾರೆ ಅನ್ನೋದನ್ನು ನಾವು ಕಾಯ್ದು ನೋಡಬೇಕಾಗಿದೆ. ಆದರೂ ಕೂಡ ಕನ್ನಡದ ಒಬ್ಬ ವ್ಯಕ್ತಿ, ಕನ್ನಡದ ಒಬ್ಬ ಹೀರೋ ತನ್ನ ಕಾಂಪ್ಲೆಸೆನ್ಸಿನ ಸಕ್ಸಸ್ ಮೂಲಕ ಬರುವಂಥ ಒಂದು ಕಂಫರ್ಟೇಬಲ್ನೆಸ್, ನಂಗೆ ಚೆನ್ನಾಗಿದೆ, ಇಲ್ಲಿ ಸಖತ್ತಾಗಿದೆ, ನಾನು ಇದನ್ನು ಬ್ರೇಕ್ ಮಾಡೋಕ್ಕೆ ನಂಗೆ ಇಷ್ಟ ಆಗಲ್ಲ. ಆದರೆ ಯಶ್ ಆ ಥರದ ಬ್ರೇಕ್ ಮಾಡಿ ಮುಂದೆ ಹೋಗ್ತಾ ಇದ್ದಾರೆ. ಅವ್ರಿಗಿರುವಂಥ ಸ್ಟಾರ್ಡಮ್ಗೆ ಅವರು ವರ್ಷಕ್ಕೆ 1, 2 ಇಲ್ಲ 2 ವರ್ಷಕ್ಕೆ 1 ಸಿನಿಮಾಗಳನ್ನ ಮಾಡಿ, ಸೂಪರ್ ಹಿಟ್ ಸಿನಿಮಾಗಳನ್ನ ಮಾಡಿ ಆರಾಮಾಗಿರ್ಬೋದಾಗಿತ್ತು. ಆದರೆ ಅವರು ಒಂದೊಂದು ಸಿನಿಮಾದ ಮೂಲಕ ತಮ್ಮ ಸ್ಟಾರ್ಗಿರಿಯನ್ನು, ತಮ್ಮ ಸಕ್ಸಸ್ಸನ್ನು ಪಣಕ್ಕಿಡ್ತಾ ಇದ್ದಾರೆ. ಸೊ ಆ ಥರ ಪಣಕ್ಕಿಡಬೇಕಾದ್ರೆ ಕಾನ್ಫಿಡೆನ್ಸ್ ಬೇಕು ಒಬ್ಬ ವ್ಯಕ್ತಿಗೆ. ತನ್ನ ಮೇಲೆ ಕಾನ್ಫಿಡೆನ್ಸ್ ಬೇಕು, ತನ್ನ ಟೀಮ್ ಮೇಲೆ ಕಾನ್ಫಿಡೆನ್ಸ್ ಬೇಕು, ನಿರ್ದೇಶಕರ ಮೇಲೆ ಕಾನ್ಫಿಡೆನ್ಸ್ ಬೇಕು. ಗೀತು ಮೋಹನ್ ದಾಸ್ ಅವ್ರ ಮೇಲೆ ಯಾವ ಥರ ಕಾನ್ಫಿಡೆನ್ಸ್ ಯಶ್ ಅವರಿಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಟೀಸರ್ ಸಿನಿಮಾ ಹೇಗಿರಬಹುದು ಅನ್ನೋದರ ಒಂದು ಟೀಸ್ ಮಾಡಿ ಕೊಟ್ಟಿದೆ. ಸಿನಿಮಾ ಕೂಡ ವಿಜುವಲಿ ಇಷ್ಟೇ ಅದ್ಭುತವಾಗಿರುತ್ತೆ, ಪ್ರೊಡಕ್ಷನ್ ಇಷ್ಟೇ ಅದ್ಭುತವಾಗಿರುತ್ತೆ ಮತ್ತು ಮೇಕಿಂಗ್ ಇದಿಷ್ಟೇ ಅದ್ಭುತವಾಗಿರುತ್ತೆ. ಆದರೆ ಕಾಂಟೆಂಟ್ ಟೀಸರ್ಗಿಂತ ಅದ್ಭುತವಾಗಿರುತ್ತೆ ಅಂತ ನಾನು ನಿರೀಕ್ಷೆ ಮಾಡ್ತೀನಿ. ಸೊ ಯಶ್ ಅವ್ರಿಗೆ ಅವರ ಹುಟ್ಟುಹಬ್ಬದ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸ್ತೀನಿ. ಒಬ್ಬ ಕನ್ನಡಿಗನಾಗಿ, ಒಬ್ಬ ಕನ್ನಡ ವ್ಯಕ್ತಿಯ ಈ ಸಾಹಸಕ್ಕೆ ನನ್ನ ಮನಪೂರ್ವಕ ಬೆಂಬಲ ಇದೆ. ಸಿನಿಮಾ ನಮ್ಮ ನಿರೀಕ್ಷೆಗಳನ್ನು ಮೀರಿ ಒಳ್ಳೆ ಸಿನಿಮಾ ಕೊಡುವಂತಾಗಲಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾ ಇರಿ ಈ ಮಾಯೆ. ನಮಸ್ಕಾರ.